ವೆಂಕಟಾಚಲ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಉತ್ಸವಾದಿಗಳು ಅದರ ಮಹತ್ವವನ್ನೆಲ್ಲ ಹೇಳ್ತಾ, ಸಕುಟುಂಬಾಶ್ಚ ಸೇವಾರ್ಥಂ ಆಯಾಂತಿ ಪ್ರತಿವತ್ಸರಂ. ಸಕುಟುಂಬಿಕರಾಗಿ ಜನರೆಲ್ಲ ಆ ಕ್ಷೇತ್ರಕ್ಕೆ ಸೇವೆಗೋಸ್ಕರ ಬರ್ತಾರೆ ಅಂತ ನಾವು ಇವತ್ತು ಕಾಣ್ತೇವೆ. ತಿರುಪತಿಯಲ್ಲಿ ಬಹಳಷ್ಟು ಜನಜಂಗುಳಿ ಎಲ್ಲ ಇರ್ತದೆ ಅಂತ. ಇದು ಇವತ್ತಿನ ಸ್ಥಿತಿಯಲ್ಲ, ಪುರಾಣ ಹೇಳಿದಂತಹ ಕತೆ. ಅವತ್ತಿಗೂ ಕೂಡ ಬಹಳ ಪ್ರಾಚೀನ ಕಾಲದಿಂದ ಸಕುಟುಂಬಿಕರಾಗಿ ಜನ ಎಲ್ಲ ಬರ್ತಾರೆ. ಪ್ರತಿ ವರ್ಷಂ ತತ್ಸೇವಾ ನಿಮಿತ್ತಂ ಸರ್ವಮಾನವಾ ಸರ್ವೇ ದೇವಾಶ್ಚ ಗಂಧರ್ವಾ ಸಿದ್ಧ ಸಾಧ್ಯ ಮಹೋಜಸಃ. ಕೇವಲ ಮನುಷ್ಯರು ಮಾತ್ರ ಬರುವುದಲ್ಲ, ದೇವತೆಗಳು, ಸಿದ್ಧರು, ಸಾಧ್ಯರು, ಗಂಧರ್ವರು ಇವರೆಲ್ಲ ಬಂದು ಸೇವೆ ಮಾಡ್ತಾರೆ. ಇನ್ನು ಅಲ್ಲಿ ಉತ್ಸವ ಆಗ್ತದೆ. ಉತ್ಸವಕ್ಕೆ ನಾವು ಬ್ರಹ್ಮೋತ್ಸವ ಅಂತ ಕರಿತೇವೆ. ಅದನ್ನು ಮತ್ತೆ ಪುರಾಣವೇ ಹೇಳಿದೆ. ಬ್ರಹ್ಮೋತ್ಸವೇ ಭಗವತಃ ಸಮಾಯಾಂತಿ ದ್ವಿಜೋತ್ತಮ. ಆ ಶ್ರೀನಿವಾಸನ ಉತ್ಸವವನ್ನು ಆ ಕಾಲದಿಂದಲೂ ಕೂಡ ಬ್ರಹ್ಮೋತ್ಸವ ಅಂತ ಕರೀತಿದ್ದಾರೆ. ಪುರಾಣವೇ ಈ ಕಥೆಯನ್ನು, ಈ ಸಂಗತಿಯನ್ನು ಹೇಳಿದ್ರಿಂದ, ಬ್ರಹ್ಮೋತ್ಸವ ಅಂತ ಕರೆದ್ರಿಂದ ಇವತ್ತಿಗೂ ಕೂಡ ಶ್ರೀನಿವಾಸನ ಉತ್ಸವವನ್ನು ಆ ರೀತಿಯಾಗಿಯೇ ಕರೆಯುವುದು. ಇನ್ನು ಆ ಶ್ರೀನಿವಾಸನ ಮಹತ್ವವನ್ನು ಹೇಳ್ತಾ, ದೇವಾನಾಂತು ಯಥಾ ವಿಷ್ಣು ವರ್ಣಾನಾಂ ಬ್ರಾಹ್ಮಣೋ ಯಥಾ ತಥಾ ವೆಂಕಟಶೈಲಾದ್ರಿ ಕ್ಷೇತ್ರಾಣಾಂ ಉತ್ತಮೋತ್ತಮ. ಈ ಕ್ಷೇತ್ರ ಎಷ್ಟು ಉತ್ತಮೋತ್ತಮ, ಎಲ್ಲದಕ್ಕಿಂತಲೂ ಉತ್ತಮ. ಹೇಗೆ ಅಂತಂದರೆ, ದೇವಾನಾಂತು ಯಥಾ ವಿಷ್ಣು, ದೇವತೆಗಳಲ್ಲಿ ಹೇಗೆ ವಿಷ್ಣುವು ಉತ್ತಮನೋ ಹಾಗೆ ಈ ಕ್ಷೇತ್ರ ಉತ್ತಮ ಅಂತ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಹೋಗಿ ಮತ್ತೊಂದು ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಕ್ಷೇತ್ರದ ಉತ್ತಮತ್ವವನ್ನು ಹೇಳಲಿಕ್ಕೆ ಹೋದದ್ದು ಆವಾಗ ದೇವಾನಾಂಚ ಯಥಾ ವಿಷ್ಣು, ದೇವತೆಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಉತ್ತಮನಾದವು ವಿಷ್ಣು ಎಂಬುದಾಗಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪುರಾಣ ಇಲ್ಲಿ ಹೇಳ್ತಾ ಇದೆ. ಹಾಗೆಯೇ ಇನ್ನೊಂದು ಸಂಗತಿಯನ್ನು ಪುರಾಣ ಹೇಳ್ತದೆ. ವೈಷ್ಣವಾನಾಂ ಯಥಾ ರುದ್ರ ರತ್ನಾನಾಂ ಕೌಸ್ತುಭೋ ಯಥಾ. ಲೋಕದಲ್ಲಿ ಒಂದು ಭ್ರಮೆ, ಕೆಲವರು ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಕೆಲವರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ. ಪರಸ್ಪರ ಭಕ್ತರಲ್ಲಿ ವಿವಾದ ಇದ್ದ ಹಾಗೆ ಅವರಲ್ಲಿಯೂ ಕೂಡ ವಿವಾದ ಇದೆ, ವಿರೋಧ ಇದೆ ಅಂತ. ವಿಷ್ಣು ಸರ್ವೋತ್ತಮತ್ವವನ್ನು ಕೆಲವರು ಒಪ್ತಾರೆ, ಕೆಲವರು ಒಪ್ಪುವುದಿಲ್ಲ. ಹಾಗಿರುವಾಗ ಇದೊಂದು ಸಿದ್ಧವಾದಂತಹ ಸಂಗತಿಯಲ್ಲ ಅಂತ ಅಂದುಕೊಂಡ್ರೆ ಪುರಾಣ ಹೇಳ್ತದೆ, ವೈಷ್ಣವಾನಾಂ ಯಥಾ ರುದ್ರ. ವೈಷ್ಣವರಲ್ಲಿ ಹೇಗೆ ರುದ್ರನು ಅತ್ಯಂತ ಉತ್ತಮನೋ, ವೈಷ್ಣವ ಅಂತಂದರೆ ವಿಷ್ಣು ಭಕ್ತರು ಅಂತ ಅರ್ಥ. ವಿಷ್ಣು ಭಕ್ತರಲ್ಲಿ ಹೇಗೆ ರುದ್ರನು ಉತ್ತಮನೋ ಅದೇ ರೀತಿಯಾಗಿ ಈ ಕ್ಷೇತ್ರವು ಕೂಡ ಉತ್ತಮ ಅಂತ. ಹೀಗೆ ಅನೇಕ ಸಂಗತಿಗಳನ್ನು ಸಣ್ಣ ಪುಟ್ಟ ವಾಕ್ಯದಲ್ಲಿ ತಿಳಿಸಿಕೊಡ್ತಾ ಉಂಟು. ಮುಂದೆ ವೆಂಕಟಾಚಲ ಮಹಾತ್ಮೆಯನ್ನು ತುಂಬ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಆ ಬಳಿಕ ಪುರುಷೋತ್ತಮ ಕ್ಷೇತ್ರದ ಮಹತ್ವವನ್ನು ನೋಡಬೇಕು. ಅಹೋ ತತ್ ಪರಮಂ ಕ್ಷೇತ್ರಂ ದಶಯೋಜನ ವಿಸ್ತೃತಂ ಎಂಬುದಾಗಿ, ಆ ಪುರುಷೋತ್ತಮ ಕ್ಷೇತ್ರ ಎಂಬುದು 10 ಯೋಜನ ವಿಸ್ತೃತವಾದದ್ದು. ಅಲ್ಲಿಯ ಮಹತ್ವ ಏನು ಅಂತ ಕೇಳಿದರೆ, ಸ್ವಯಂ ಪರಮಾತ್ಮನೇ ಆ ಪುರಿಯ ಕ್ಷೇತ್ರದ ರೂಪದಲ್ಲಿ ಇದ್ದಾನೆ. ಅಲ್ಲಿ ಕೇವಲ ಬಿಂಬದಲ್ಲಿ ಮಾತ್ರ ಇರುವುದಲ್ಲ, ಕ್ಷೇತ್ರದ ರೂಪದಲ್ಲಿ ಭಗವಂತ ಇದ್ದಾನೆ. ತೀರ್ಥರಾಜಸ್ಯ ಸಲಿಲಾತ್ ಉತ್ಥಿತಂ ವಾಲುಕಾಚಿತಂ. ಆ ಮಂದಿರ ಹೇಗೆ ಇದೆ ಅಂದರೆ, ಅದು ಮರಳಿನಲ್ಲೇ ಮಾಡಿದಂತಹ ನಿರ್ಮಿತವಾದಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೀಲ ಪರ್ವತ ಅಂತ ಒಂದು ಪರ್ವತ ಇದೆ. ಆ ಪರ್ವತ ಹೇಗಿದೆ ಅಂದರೆ, ಏಕಸ್ತನಮಿವ ಪೃಥ್ವ್ಯಾ ಸುದೂರಾತ್ ಪರಿಭಾವಿತಂ. ಅತ್ಯಂತ ಸುಂದರವಾದದ್ದು. ಪೃಥ್ವಿ ಎಂಬ ಭೂತಾಯಿಯ ಸ್ತನ ಪ್ರದೇಶದಂತೆ ಈ ಕ್ಷೇತ್ರ ಇದೆ, ಈ ಪರ್ವತ ಇದೆ. ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತೆ. ಸರ್ವಸಂಗಂ ಪರಿತ್ಯಕ್ತ ತತ್ರ ತಿಷ್ಠಾಮಿ ದೇಹಭೃತ್. ಎಲ್ಲ ಉಳಿದೆಲ್ಲವನ್ನೂ ಬಿಟ್ಟು ನಾನು ಅಲ್ಲಿ ಹೋಗ್ತೇನೆ, ಅಲ್ಲಿರ್ತೇನೆ ಅಂತ ಭಗವಂತ ಹೇಳ್ತಾನೆ. ದೇಹಭೃತ್ ಎಲ್ಲರಿಗೂ ಕೂಡ ಕಾಣುವಂತೆ ಇರ್ತೇನೆ ಅಂತ ಸ್ವಯಂ ಭಗವಂತನೇ ತಾನು ಲಕ್ಷ್ಮಿಗೆ ಹೇಳಿದ ವಿಚಾರವನ್ನು ಜೈಮಿನಿ ಮಹರ್ಷಿಗಳು ಇಲ್ಲಿ ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾರೆ. ಅದಕ್ಕೊಂದು ಸಂಗತಿಯನ್ನು ಹೇಳ್ತಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾಗಿ ಬಂತು. ಆವಾಗ ಹೇಗೆ ಎಲ್ಲಿ ಸೃಷ್ಟಿ ಮಾಡೋದು ಅಂತ ಗೊತ್ತಾಗಲಿಲ್ಲ. ಭಗವಂತನನ್ನು ಸ್ತೋತ್ರ ಮಾಡಿದರು, ತಪಸ್ಸು ಮಾಡಿದರು. ಆಗ ಭಗವಂತ ಪ್ರತ್ಯಕ್ಷನಾಗಿ, ನೀನು ನನ್ನನ್ನು ಪುರಿಕ್ಷೇತ್ರಕ್ಕೆ, ಇಲ್ಲಿ ಪುರಿಕ್ಷೇತ್ರ ಅಂತ ಹೇಳುವುದಿಲ್ಲ, ಪುರುಷೋತ್ತಮ ಕ್ಷೇತ್ರ. ಪುರುಷೋತ್ತಮ ಕ್ಷೇತ್ರ ಅಂದರೆ ಪುರಿಕ್ಷೇತ್ರ ಅಂತ ಅರ್ಥ. ಅಲ್ಲಿ ಬಂದು ನೀನು ನನ್ನನ್ನು ದರ್ಶನ ಮಾಡಬೇಕು, ನಾನಲ್ಲಿ ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮದೇವರು ಹೋಗ್ತಾರೆ. ಆ ಕ್ಷೇತ್ರದಲ್ಲಿ ಭಗವಂತನ ಸ್ತೋತ್ರ ಮಾಡಬೇಕಿದ್ರೆ ಆಕಸ್ಮಿಕವಾಗಿ ಒಂದು ಕಾಗೆ ಬಂತು.
ಕಾಗೆ ಬಂದು ಆ ಕ್ಷೇತ್ರದಲ್ಲಿ ಭಗವಂತನ ಸನ್ನಿಧಾನ ಮೂರ್ತಿ ಇದೆ. ಅದು ಎಲ್ಲಿದೆ ಅಂತ ಕೇಳಿದರೆ ಒಂದು ಕುಂಡದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡದಾದಂತಹ ಮರ, ಆ ಮರದ ಬುಡದಲ್ಲಿ ಭಗವಂತನ ಸನ್ನಿಧಾನ. ಬ್ರಹ್ಮದೇವರು ಅಲ್ಲಿ ಹೋಗ್ತಾರೆ. ಹೋಗಿ ದೇವರ ದರ್ಶನ ಮಾಡಬೇಕು ಅಂತಾದಾಗ ಆಕಸ್ಮಿಕವಾಗಿ ಒಂದು ಕಾಗೆ ಬರ್ತದೆ. ಕಾಗೆ ಬಂದು ಆ ನೀರಿನ ಕುಂಡದಲ್ಲಿ ಮುಳುಗಿ ತಟ್ಟನೆ ಎದ್ದು ನಿಂತು ತನ್ನ ದೇಹವನ್ನು ತ್ಯಾಗ ಮಾಡ್ತದೆ. ದೇಹವನ್ನು ತ್ಯಾಗ ಮಾಡಿದ ತಕ್ಷಣ ಅದಕ್ಕೆ ಮತ್ತೆ ಶಂಖಚಕ್ರ ಗದಾದಿ ಆಯುಧಗಳನ್ನು ಧಾರಣ ಮಾಡಿದಂತಹ ದಿವ್ಯವಾದಂತಹ ರೂಪ ಅದಕ್ಕೆ ಪ್ರಾಪ್ತವಾಗ್ತದೆ. ಅಂದರೆ ಆಗ ಬ್ರಹ್ಮದೇವರಿಗೆ ಆ ಕ್ಷೇತ್ರದ ಮಹತ್ವ ಏನು ಅಂತ ತಿಳಿಯಿತು. ಕೇವಲ ಒಂದು ಕಾಗೆ ಆ ಕುಂಡದಲ್ಲಿ ಮುಳುಗಿದ್ದಕ್ಕೆ ಅದರ ಎಲ್ಲ ಪಾಪಗಳು ಕೂಡ ಭಸ್ಮವಾಗಿ ಹೋಯಿತು. ಕಾಗೆಯ ಶರೀರ ಬಂದದ್ದು ಯಾಕೆ ಅಂತ ಕೇಳಿದರೆ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ. ಯಾವಾಗ ಆ ಕಾಗೆ ಅದರಲ್ಲಿ ಮುಳುಗಿತೋ ಅದರ ಕರ್ಮಬಂಧ ಎಲ್ಲ ನಿವೃತ್ತಿ ಆಯಿತು ಅಂತಂದುಕೊಂಡು ಆ ಕ್ಷೇತ್ರದ ಮಹತ್ವ ಏನು ಅಂತ ಕೇಳಿದರೆ ಕರ್ಮಕ್ಷಯವನ್ನು ಮಾಡ್ತದೆ. ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ಅವಸ್ಥೆಗೆ ಹೋಗದೆ ಸಾಕ್ಷಾತ್ ನೇರವಾಗಿ ಮುಕ್ತಿಯನ್ನು ಕೊಡುವಂತಹ ಕ್ಷೇತ್ರ ಅದು ಅಂತ ಆ ಕ್ಷೇತ್ರದ ಮಹತ್ವವನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ನಿರೂಪಣೆ ಮಾಡ್ತಾ ಒಂದು ಕಥೆಯನ್ನು ಇಲ್ಲಿ ಹೇಳ್ತಾರೆ. ಹಿಂದೆ ಪುಂಡರೀಕ ಮತ್ತು ಅಂಬರೀಷಕ ಅಂತ ಇಬ್ಬರಿದ್ದರು. ಅವರು ಅತ್ಯಂತ ಅಸಂಸ್ಕೃತರು. ಯಾವುದೇ ರೀತಿಯಾದಂತಹ ಆಚಾರಗಳು ವಿಚಾರಗಳು ಯಾವುದೂ ಇಲ್ಲ. ಎಲ್ಲವನ್ನು ಬಿಟ್ಟು ಪುಂಡರಂತೆ ತಿರುಗ್ತಾ ಇದ್ದವರು. ಹೀಗೆ ಅವರು ತಿರುಗ್ತಾ ಇರಬೇಕಿದ್ರೆ ಆಕಸ್ಮಿಕವಾಗಿ ವೈದಿಕರಾದಂತಹ ಬ್ರಾಹ್ಮಣರ ಸಂಪರ್ಕ ಆಯಿತು. ಅವರು ಏನೋ ಹೇಳ್ತಾ ಇದ್ದರು. ಅದನ್ನೆಲ್ಲ ಕೇಳಿ ಇವರೆಲ್ಲ ತುಂಬ ವಿದ್ಯಾವಂತರಾಗಿದ್ದಾರೆ, ಧರ್ಮಾಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾವು ಇದರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ. ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು, ದೇವರು, ಇದರ ಬಗ್ಗೆ ನಾವು ಇಷ್ಟರ ತನಕ ತಿಳಿದವರೇ ಅಲ್ಲ. ಇವರು ಅಪೂರ್ವವಾದಂತಹ ಸಂಗತಿಯನ್ನು ಹೇಳ್ತಾ ಇದ್ದಾರಲ್ಲ. ಆದ್ದರಿಂದ ನಾವು ತುಂಬ ತಪ್ಪು ಮಾಡ್ತಾ ಇದ್ದೇವೆ. ಇವರ ಮಾತನ್ನು ಕೇಳಿದರೆ ನಮ್ಮ ಜೀವನ ಶೈಲಿ ಅದು ದಾರಿ ತಪ್ಪಿದೆ. ನಾವು ಜೀವನದಲ್ಲಿ ತುಂಬ ತಪ್ಪು ಮಾಡ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಪಶ್ಚಾತ್ತಾಪಪಟ್ಟು ಆ ಬ್ರಾಹ್ಮಣರ ಬಳಿ ಹೋಗ್ತಾರೆ. ಹೋಗಿ ತಮ್ಮ ಪಶ್ಚಾತ್ತಾಪದ ವಿಚಾರವನ್ನು ಹೇಳ್ತಾರೆ. ನಾವು ಇಲ್ಲಿ ತನಕ ನಮ್ಮ ಧರ್ಮಗಳನ್ನು ಆಚರಿಸದೆ ಕೆಟ್ಟ ಕೆಲಸವನ್ನು ಮಾಡಿದ್ದಕ್ಕೆ ನಮಗೆ ಪ್ರಾಯಶ್ಚಿತ್ತ ಆಗಬೇಕು, ಏನು ಮಾಡುವುದು ಅಂತ. ಅದಕ್ಕೆ ಅವರು ಅನೇಕ ರೀತಿಯಾಗಿ ಯೋಚನೆ ಮಾಡಿ ಕೊನೆಗೆ ನೀವು ಇಲ್ಲಿಯ ತನಕ ಮಾಡಿದಂತಹ ಪಾಪಗಳಿಗೆ ಯಾವುದೇ ಉಳಿದ ಪ್ರಾಯಶ್ಚಿತ್ತ ಕರ್ಮಗಳು ಕಾಣ್ತಾ ಇಲ್ಲ. ಇನ್ನು ನಿಮಗೆ ಇದರಿಂದ ಬಿಡುಗಡೆ ಆಗುವುದಾದರೆ ಅದು ಪುರುಷೋತ್ತಮ ಕ್ಷೇತ್ರದಲ್ಲಿ ಭಗವಂತನ ದರ್ಶನದಿಂದ. ಆದ್ದರಿಂದ ನೀವು ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರನ್ನು ಕಾಣಿ ಅಂತ ಹೇಳ್ತಾರೆ. ಯದ್ಯಪಿ ಪುರುಷೋತ್ತಮ ಕ್ಷೇತ್ರದಲ್ಲಿ ಸ್ವಯಂ ಭಗವಂತನೇ ಕಾಣ್ತಾನೆ. ನಾವು ಕಾಣುವಂತೆ ವಿಗ್ರಹ ಅಲ್ಲಿ ಕಾಣುವುದಲ್ಲ, ಸ್ವಯಂ ಭಗವಂತನ ರೂಪದಲ್ಲಿ ಕಾಣಿಸಿಕೊಳ್ತದೆ. ಆದ್ದರಿಂದ ಆ ರೂಪವನ್ನು ದರ್ಶನ ಮಾಡಿದರೆ ನಿಮಗೆ ಕರ್ಮದಿಂದ ಮುಕ್ತಿ ಇದೆ ಅಂತ ಹೇಳ್ತಾರೆ. ಆಯಿತು ಅಂತ ಹೋಗ್ತಾರೆ. ಹೋಗಿ ದೇವರ ದರ್ಶನವನ್ನು ಮಾಡಿದರೆ ದೇವರು ಕಾಣ್ತಾ ಇಲ್ಲ. ತುಂಬ ದುಃಖ ಪಡ್ತಾರೆ. ದೇವರು ನಮಗೆ ಯಾಕೆ ಕಾಣ್ತಾ ಇಲ್ಲ? ಹಾಗಾದರೆ ದೇವರು ನಮಗೆ ಕಾಣಿಸದಷ್ಟು ನಾವು ಅತ್ಯಂತ ದೊಡ್ಡ ಪಾಪಿಗಳಾಗಿದ್ದೇವೆ ಅಂತ ತುಂಬ ದುಃಖಪಟ್ಟು ಅವರು ಉಪವಾಸ ಮಾಡ್ತಾರಂತೆ. ಕೀರ್ತಯಂತೌ ಭಗವತೋ ನಾಮ ಕಲ್ಮಶನಾಶನಂ. ಉಪವಾಸ ಮಾಡ್ತಾರೆ. ವಿವರ್ಣವದನೋ ದೇವಂ ಅದೃಷ್ಟ್ವಾ ಚಿಂತೆಯಾ ಕುಲೌ ಆರಭೇತೆ ಹಿ ಅನಶನಂ ಭಗವದ್ದರ್ಶನಾವಧಿ. ತುಂಬ ದುಃಖ ಆಯಿತು. ಆದ್ದರಿಂದ ಎಲ್ಲಿ ತನಕ ನಮಗೆ ದೇವರ ದರ್ಶನ ಆಗುವುದಿಲ್ಲ ಅಲ್ಲಿ ತನಕ ನಾವು ಅನ್ನವನ್ನು ಸ್ವೀಕಾರ ಮಾಡುವುದಿಲ್ಲ. ದೇವರ ದರ್ಶನ ಆದ ನಂತರನೇ ಆಹಾರ ಸ್ವೀಕಾರ ಮಾಡುವುದು ಅಂತ ಉಪವಾಸ ಮಾಡಿದರು. ಎಷ್ಟು ಸಮಯ ದಿನ ಉಪವಾಸ ಮಾಡ್ತಾ ಇದ್ದಾರೆ. 3ನೇ ದಿನಕ್ಕಾಗುವಾಗ ತೃತೀಯಸ್ಯಾಂ ಜ್ಯೋತಿರೇಕಂ ಅಪಶ್ಯತಾಂ. ಮೂರು ದಿನಗಳಿಗೆ ಒಂದು ಬೆಳಕನ್ನು ಕಂಡ್ರಂತೆ. ಬೆಳಕನ್ನು ಕಂಡಾಗ ಆಶಾಭಾವ ಉಂಟಾಯಿತು. ದೇವರು ನಮಗೆ ಕಾಣಿಸಿಕೊಳ್ಳುವ ಸಂಭವ ಇದೆ, ಇನ್ನೂ ಉಪವಾಸ ಮಾಡೋಣ ಅಂತ ಉಪವಾಸ ಮಾಡಿದರು. 7 ದಿನಗಳ ಕಾಲ ಉಪವಾಸ ಮಾಡಿದರು. 7ನೇ ದಿನದಲ್ಲಿ ಭಗವಂತನ ದರ್ಶನ ಆಯಿತು. ಭಗವಂತ ತಾನು ಸ್ವಯಂ ಮೂರ್ತ ರೂಪವನ್ನು ಹೊತ್ತು
ಆ ಭಕ್ತರಿಗೆ ತನ್ನ ದರ್ಶನವನ್ನು ಕೊಟ್ಟ. ಬಭೂವತು ಕ್ಷಣಾತ್ ಸರ್ವ ವಿದ್ಯಾನಾಂ ಪಾರಗೌ ದ್ವಿಜಾಹ. ಕೇವಲ ಭಗವಂತನ ದರ್ಶನ ಆದದ್ದು ಮಾತ್ರ, ಅವನ ಸ್ತೋತ್ರವನ್ನು ಮಾಡಿದ್ದಾರೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಒಂದು ವೇಳೆ ಭಗವಂತನ ದರ್ಶನಕ್ಕೆ ಪಾತ್ರರಾದರೆ ಎಷ್ಟು ಫಲ ಅಂತಂದರೆ, ಬಭೂವತು ಕ್ಷಣಾತ್ ಸರ್ವ ವಿದ್ಯಾನಾಂ ಪಾರಗು. ಒಂದು ಕ್ಷಣದಲ್ಲೇ ಎಲ್ಲ ವಿದ್ಯೆಯ ಪಾರಂಗತರಾದರು. ಎಷ್ಟು ಸುಲಭದಲ್ಲಿ ಪಾರಂಗತರಾದರು, ಕೇವಲ ಭಗವದ್ ದರ್ಶನ ಮಾತ್ರದಿಂದ. ಆದರೆ ಆ ಭಗವದ್ ದರ್ಶನ ಆಗಬೇಕಾದ್ರೆ ಬಹಳ ಕಷ್ಟಪಟ್ಟರು. ದೇವರ ದರ್ಶನ ಆಗದೇ ಇದ್ದರೆ ನಾವು ಊಟವೇ ಮಾಡುವುದಿಲ್ಲ. ಊಟ ಮಾಡದೆ ಮರಣ ಬಂದರೂ ಕೂಡ ನಾವು ಅದಕ್ಕೆ ಸಿದ್ಧರೇ ಆಗಿದ್ದೇವೆ. ದೇವರ ದರ್ಶನ ಆಗಬೇಕು ಅಂತ ಕೂತಿದ್ದಾರೆ. ಹಲವು ಕಡೆ ದೇವಸ್ಥಾನಗಳಿಗೆ ಹೋದಾಗ ತುಂಬ ಹೊತ್ತಾಯಿತು. ಗಂಟೆ 12, 1 ಆಯಿತು. ಒಂದು ಕಡೆ ದೇವರ ಭೋಜನ ಪ್ರಸಾದ ನಡೀತಾ ಇದೆ. ದೇವರ ದರ್ಶನಕ್ಕೆ ಹೋದರೆ ಊಟ ತಪ್ಪಿ ಹೋಗ್ತಿದೆ, ಊಟಕ್ಕೆ ಹೋದರೆ ದೇವರ ದರ್ಶನ ತಪ್ಪಿ ಹೋಗುವುದಿಲ್ಲ. ಊಟ ಆದ ನಂತರನೂ ಕೂಡ ಕಿಂಡಿಯಲ್ಲೋ ದೇವರ ದರ್ಶನ ಮಾಡಬಹುದು. ಮೊದಲಿಗೆ ಊಟ ಮಾಡೋಣ ಅಂತ ಭಕ್ತರಾದವರು ದೇವರಿಗೆಯೋ ಊಟಕ್ಕೋ ಯಾವುದಕ್ಕೆ ಮೊದಲ ಮಣೆ ಅಂತಂದರೆ ಊಟಕ್ಕೆ ಮೊದಲ ಮಣೆ ಹಾಕ್ತಾರೆ. ನಂತರ ದೇವರ ದರ್ಶನ ಆಗ್ತದೆ. ಹೊಟ್ಟ ಭಾರ ಆಗಿರ್ತದೆ. ಕಣ್ಣಿನಿಂದ ದೇವರ ವಿಗ್ರಹವನ್ನು ಮಾತ್ರ ನೋಡಲಿಕ್ಕೆ ಆಗ್ತದೆ ಹೊರತು ಮನಸ್ಸಿನಿಂದ ದೇವರ ದರ್ಶನ ಆಗುವುದಿಲ್ಲ. ಆದರೆ ಈ ಪುಂಡರೀಕ ಮತ್ತು ಅಂಬರೀಷಕ ಎಂಬವರು ದೇವರನ್ನು ಕಾಣದೆ ನಾವು ಊಟವೇ ಮಾಡುವುದಿಲ್ಲ ಅಂತ ಉಪವಾಸ ಕೂತರು. 7 ದಿನಗಳ ಕಾಲ ಉಪವಾಸ ಮಾಡಿದರು. ಅವರಿಗೆ ದೇವರ ದರ್ಶನ ಆಯಿತು.